ಸನ್ಮಾನ್ಯ ಕುಮಾರಸ್ವಾಮಿಯವರು ಪೆನ್ ಡ್ರೈವ್ ನಿಮಗೆ ತೋರಿಸಿದ್ರು, ನಮಗ್ ಗೊತ್ತಿಲ್ಲ. ನೀವು ಕೇಳಬೇಕು, ಆ ಪೆನ್ ಡ್ರೈವ್ ಅವತ್ತು ತೋರಿಸಿದ್ದು ಇದೇನಾ? ಪೆನ್ ಡ್ರೈವ್ ಮಾಡಿದವ್ರು ಯಾರು, ಪೆನ್ ಡ್ರೈವ್ ತೋರಿಸಿದವ್ರು ಯಾರು? ಅಮಿತ್ ಶಾ ನೀವು ಕೇಳಬೇಕು. ಸ್ವಾಮಿ, ದೇಶದ ಸುರಕ್ಷತೆ ಕಾಪಾಡ್ತಿರಲ್ಲಪ್ಪ. MP ಆಗಿದ್ರು ಪ್ರಜ್ವಲ್ ರೇವಣ್ಣ ಮೂರ್ನಾಲ್ಕು ವರ್ಷಗಳ ಕಾಲ ಸಾವಿರಾರು ಮಹಿಳೆಯರ ಮೇಲೆ ಈ ರೀತಿ ಗಂಭೀರವಾದಂತ ಒಂದು ಕೆಟ್ಟ ಆರೋಪ ಬರೋ ತರ ನಡ್ಕೊಂಡಿದ್ದು ನೀವು ನೋಡ್ಲಿಲ್ವಾ? ಯಾರು ಸುರಕ್ಷತೆ ಕಾಪಾಡೋದು ಯಾರು? ಅಮಿತ್ ಶಾ ಉತ್ತರ ಕೊಡಬೇಕು, ಅವ್ರ ಜೊತೆ ಹೋಗಿರೋ ಮೋದಿ ಉತ್ತರ ಕೊಡಬೇಕು, ಇವತ್ತು ಕುಮಾರಸ್ವಾಮಿ ಉತ್ತರ ಕೊಡಬೇಕು. ಅದರಿಂದ ಅವ್ರ ಮಾಡೆಲ್ ಅಂತೂ ನಮಗೆ ಬೇಕಾಗಿಲ್ಲ. ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕದ ಕಡೆ ಅಂತೂ ಆ ಮಾಡೆಲ್ ಗಾಳಿನೂ ಬರಬಾರ್ದು. ದಯವಿಟ್ಟು ನಿಮ್ಮ ಗಾಳಿ ಸ್ವಲ್ಪ ಬೇರೆ ಕಡೆನೂ ಬರಲಿ. ಕನಕ ಲೋಕಸಭಾ ಕ್ಷೇತ್ರ ಕಳೆದ ಸಾರಿ ಒಳ್ಳೆಯ ಫಲಿತಾಂಶವನ್ನ ಈ ಭಾಗದ ಎಲ್ಲ ಸಜ್ಜನರು ಕೊಟ್ಟಿದ್ದಾರೆ. ಈ ಸಾರಿ ಕೂಡ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 20 ಸೀಟಿಗಿಂತಲೂ ಹೆಚ್ಚು ಅಂತ ಹೇಳಿದ್ದಾರೆ. ನಮಗೆಷ್ಟು ಶಕ್ತಿ ಕೊಡ್ತಾರೋ ಕರ್ನಾಟಕ ಲೋಕಸಭೆಯಲ್ಲಿ ಒಂದು ಬೋರ್ಗೆರೆಯುವಂತ ಒಂದು ಒಳ್ಳೆಯ ಪೊಲಿಟಿಕಲ್ ಪಾರ್ಟಿ ಆಗುತ್ತೆ. ಭಗವಂತನ ಆಶೀರ್ವಾದ ಇದ್ರೆ ಖಂಡಿತ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ. ಇವರಿಗೆ ಮುಟ್ಟಿ ನೋಡ್ಕೊಳ್ಳುವಂತ ಶಾಕ್ ಅನ್ನ ಕೊಡುತ್ತೆ ಅಂತೇಳಿ ಆ ಶಕ್ತಿ ಸಾಮಾನ್ಯರ ಓಟಿಗೆ ಇದೆ ಅನ್ನೋದು ನಮ್ಮ ನಂಬಿಕೆ.